ತೂಬಗೆರೆ ಎಂಪಿಆರ್ ಎಸಿಎಸ್ ಚುನಾವಣೆ ಬಿಜೆಪಿ ಜೆಡಿಎಸ್ ಮೈತ್ರಿಗೆ ಸ್ಪಷ್ಟ ಬಹುಮತ. ತೂಬಗೆರೆ ದೊಡ್ಡಬಳ್ಳಾಪುರ ತಾಲೂಕಿನ ತೂಬಗೆರೆ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಪತ್ತಿನ ಸಹಕಾರ ಸಂಘದ 2026-2031 ಅವಧಿಯ ಆಡಳಿತ ಮಂಡಳಿ ನಿರ್ದೇಶಕರ ಚುನಾವಣೆಯಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಬೆಂಬಲಿತ ಅಭ್ಯರ್ಥಿಗಳು 12 ಸ್ಥಾನಗಳ ಪೈಕಿ 9 ಸ್ಥಾನಗಳಲ್ಲಿ ಗೆಲುವು ಸಾಧಿಸುವ ಮೂಲಕ ಆಡಳಿತದ ಚುಕ್ಕಾಣಿಯನ್ನು ಹಿಡಿದಿದ್ದಾರೆ. ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು 3 ಸ್ಥಾನಗಳಲ್ಲಿ ಜಯಗಳಿಸಿದ್ದಾರೆ. ತೇರಿನ ಬೀದಿಯ ಸಮುದಾಯ ಭವನದಲ್ಲಿ ಭಾನುವಾರ ಬೆಳಗ್ಗೆ 10 ರಿಂದ ಮಧ್ಯಾಹ್ನ 3 ಗಂಟೆಯವರೆಗೆ ಮತದಾನ ನಡೆಯಿತು. ಆರಂಭದಲ್ಲೇ ಮತದಾರರು ಉತ್ಸಾಹದಿಂದ ಆಗಮಿಸಿ ಮತವನ್ನು ಚಲಾಯಿಸಿದರು. ಮಹಿಳೆಯರು, ಹಿರಿಯ ನಾಗರಿಕರು ಹಾಗೂ ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದು ಚುನಾವಣೆ ಶಾಂತಿಯುತ ಮತ್ತು ವ್ಯವಸ್ಥಿತವಾಗಿ ನಡೆಯಿತು. ಮತದಾನ ಮುಕ್ತಾಯವಾದ ತಕ್ಷಣ ಚುನಾವಣಾಧಿಕಾರಿಗಳು ಮತ ಎಣಿಕೆ ಕಾರ್ಯ ಆರಂಭಿಸಿದರು. ಎಣಿಕೆ ಪೂರ್ಣಗೊಂಡ ಬಳಿಕ ಅಧಿಕ ಫಲಿತಾಂಶ ಪ್ರಕಟಿಸಲಾಯಿತು. ಫಲಿತಾಂಶ ಪ್ರಕಟವಾಗುತ್ತಾ ಇದ್ದಂತೆ ಬಿಜೆಪಿ ಜೆಡಿಎಸ್ ಮೈತ್ರಿಯ ಮುಖಂಡರು ಹಾಗೂ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಪರಸ್ಪರ ಅಭಿನಂದನೆ ಸಲ್ಲಿಸುವ ಮೂಲಕ ವಿಜಯೋತ್ಸವವನ್ನು ಆಚರಿಸಿದರು. ಜೆಡಿಎಸ್ ಮುಖಂಡ ನಾಗರಾಜು ಮಾತನಾಡಿ, ಸಹಕಾರ ಕ್ಷೇತ್ರದ ಅಭಿವೃದ್ಧಿ ಹಾಗೂ ರೈತರ ಕಲ್ಯಾಣಕ್ಕೆ ಮತದಾರರು ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಷೇರುದಾರರ ನಿರೀಕ್ಷೆಗೆ ತಕ್ಕಂತೆ ಸಂಘವನ್ನು ಮತ್ತಷ್ಟು ಅಭಿವೃದ್ಧಿಪಡಿಸಲು ಎಲ್ಲರೂ ಒಗ್ಗಟ್ಟಿನಿಂದ ಶ್ರಮಿಸಲಾಗುವುದು ಅಂತ ಈ ಸಂದರ್ಭದಲ್ಲಿ ತಿಳಿಸಿದ್ದಾರೆ. ಸಾಮಾನ್ಯ ಕ್ಷೇತ್ರದಿಂದ ಅಶ್ವಥ್ ನಾರಾಯಣ ಎನ್, ರಾಜ್ಕುಮಾರ್, ಅರವಿಂದ್ ಎನ್, ಸತ್ಯನಾರಾಯಣ ಸ್ವಾಮಿ ಹಾಗೂ ಸತೀಶ್ ಎಂ, ಪರಿಶಿಷ್ಟ ಜಾತಿ ಮೀಸಲು ಕ್ಷೇತ್ರದಿಂದ ಗಂಗರಾಜು ಎನ್ಸಿ, ಪರಿಶಿಷ್ಟ ಪಂಗಡ ಮೀಸಲು ಕ್ಷೇತ್ರದಿಂದ ನಾರಾಯಣಪ್ಪ, ಹಿಂದುಳಿದ ವರ್ಗ ಮತ್ತು ಕ್ಷೇತ್ರದಿಂದ ಜಿಟಿ ವಾಸುದೇವ್, ಹಿಂದುಳಿದ ಪ್ರವರ್ಗ ಕ್ಷೇತ್ರದಿಂದ ಸುಬ್ರಹ್ಮಣಿ ಮತ್ತು ಮಹಿಳಾ ಮೀಸಲು ಕ್ಷೇತ್ರದಿಂದ ವಿನೋದಮ್ಮ ಹಾಗೂ ಆನಂದಮ್ಮ ಜಯಗಳಿಸಿದರೆ ಸಾಲಗಾರದಲ್ಲದ ಕ್ಷೇತ್ರದಿಂದ ಟಿಆರ್ ವೆಂಕಟಲಕ್ಷ್ಮಿಯವರು ಜಯವನ್ನು ಗಳಿಸಿದ್ದಾರೆ. ಈಗ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಮತ್ತೆ ಗ್ರಾಮ ಪಂಚಾಯತಿ ಚುನಾವಣೆಗಳು ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಸರ್ಕಾರದ ವತಿಯಿಂದ ಈಗ ಅದು ಕಟಕಟ ನ್ಯಾಯಾಲಯದ ಆವರಣದಲ್ಲಿರೋದ್ರಿಂದ ಈಗ ಜಿಬಿಎ ಎಲೆಕ್ಷನ್ ಮಾಡೋಕ್ಕೆ ಡಿಸೆಂಬರ್ಗೂ ಟೈಮ್ ತಗೊಂಡಿದ್ದಾರೆ. ಅದಾದ್ಮೇಲೆ ಗ್ರಾಮ ಪಂಚಾಯತಿ ಮಾಡ್ತಾರ, ಜಿಲ್ಲಾ ಪಂಚಾಯತಿ ಮಾಡ್ತಾರಲ್ಲ, ತಾಲೂಕ್ ಪಂಚಾಯತಿ 3 ಒಟ್ಟಿಗೆ ಮಾಡ್ತಾರ, ನಮ್ಗೆ ಗೊತ್ತಿಲ್ಲ ಸರ್ಕಾರ ಯಾವ್ದು ನಿರ್ಧಾರ ತಗೊಳ್ತದೆ ಅಂತ. ಒಂದು ವೇಳೆ ಎಲೆಕ್ಷನ್ 3 ಒಂದೇ ಸಾರಿ ಘೋಷಣೆ ಆಯ್ತು ಅಂದ್ರೆ ಅವತ್ತಿನ ದಿನಕ್ಕೆ ಜೊತೆಗೆ ಎನ್ಡಿಎ ಜೆಡಿಎಸ್ ಜೊತೆಗೆ ಏನು ಹೋಗ್ಬೇಕು ಅಂತ ನಮ್ಮ ಹೈಕಮಾಂಡ್ ಏನು ಸೂಚನೆ ಕೊಡ್ತದೆ, ಆ ಸೂಚನೆ ಏನು ಕೊಟ್ಟ ಜೊತೆಗೆ ಹೋಗ್ಬೇಕು ಅಂತ ಅದನ್ನ ನಾವು ಚಾಚು ತಪ್ಪದೆ ನಮ್ಮ ನಾಯಕರು, ನಮ್ಮ ಕಾರ್ಯಕರ್ತರು ಪಾಲಿಸ್ಕೊಂಡು ಹೋಗ್ತೀವಿ. ಇವತ್ತಿನ ದಿನ ಸೊಸೈಟಿಯಲ್ಲಿ ಚುನಾವಣೆಗೆ ಹೋಗ್ಬೇಕು ಅಂತ ನಮ್ಮ ಸ್ಥಳೀಯ ನಾಯಕರು, ಮುಖಂಡರುಗಳು ತೀರ್ಮಾನ ಮಾಡಿದ್ದು ನಮ್ಮ ಹೈಕಮಾಂಡ್ಗೆ ಗಮನಕ್ಕೆ ತಂದು ಸ್ಥಳೀಯ ಮುಖಂಡರುಗಳು ತೀರ್ಮಾನ ತಗೊಂಡ ಪ್ರಕಾರ ಇವು ಸಕ್ಸಸ್ ಆಗಿದೆ ಎನ್ಡಿಎ ಕೂಟ. ಮುಂದಿನ ಚುನಾವಣೆಗಳ ಬಗ್ಗೆ ನಮ್ಮ ಹೈಕಮಾಂಡ್ ನಾಯಕರು, ಜಿಲ್ಲಾ ನಾಯಕರು, ನಮ್ಮ ಎಂಪಿಯವರು, ಎಂಎಲ್ಎಗಳು ಅವ್ರು ಏನಿದೆಯೋ ಅವ್ರ ನಿರ್ಧಾರ ತಗೊಳ್ತಾರೆ. ಅವ್ರು ಏನ್ ನಿರ್ಧಾರ ತಗೊಳ್ತಾರೋ ನಾವು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಾಗಿ ಅವ್ರ ಪಕ್ಷದ ನಿರ್ಧಾರಕ್ಕೆ ಭದ್ರ ಕೆಲಸ ಮಾಡ್ತೀವಿ.